ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2:30 ಆಗಿದೆ ಟೈಮು. 2 ಗಂಟೆಲಿಂದ 2:30ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಸನಿ ಮಲ್ಕೊಂಡಿದ್ದಾನೆ. ಆ್ಯಂಡ್ ನೋಡಿ ಯಾವ ಥರ ಇಟ್ಟು ಮಲ್ಕೊಂಡಿದ್ದಾನೆ ಅವನು. ಇದನ್ನೆಲ್ಲ ನಾನು ಅವ್ನು ಮಲ್ಕೊಂಡ್ಮೇಲೆ ನಂದು ಒಂದು ಕೆಲಸ ಆಗುತ್ತೆ. ಎಲ್ಲನೂ ತಿರ್ಗಾ ನೀಟಾಗಿ ಅವನು ಎದ್ದಳಷ್ಟಿಗೆ ನೀಟಾಗಿಟ್ಟು ಒಂದು ಸಲ ಕಸ ಬಳ್ಕೊಂಡ್ಬಿಟ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ. ನೋಡಿ ಯಾವ ಥರ ಗಾಡಿನ ಲ್ಯಾಂಡ್ ಮಾಡಿಬಿಟ್ಟಿದ್ದಾನೆ ಹಾಲಲ್ಲಿ. ಒಂದು ಹಾಲು ಎನಿಮಲ್ಸ್ನ ಯಾವ ಥರ ಇಟ್ಕೊಂಡಿದ್ದಾನೆ ನೋಡಿ. ಇದನ್ನು ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ. ನೀವು ನೋಡ್ತಿರ್ಬೋದು, ನಾನು ಅಲ್ಲಿ ಅವನ ಎನಿಮಲ್ಸ್ ಯಾವ ಥರ ಜೋಡಿಸಿದ್ದಾನಂತೆ. ಅವನದೇ ಅದೊಂದು ಏರಿಯಲ್ಲಿ ಅವನು ಆಟ ಆಡ್ತಾನೆ. ಅವನು ಎಲ್ಲ ಅನಿಮಲ್ಸ್ನ ಕೂಡ ಟೈಗರ್, ಲಯನ್ ಈ ಥರ ಎಲ್ಲ ಪಕ್ಕದಲ್ಲೇ ಜೋಡಿಸ್ತಿರ್ತಾನೆ ನೋಡಿ. ಅವನಿಗೆ ಈ ಥರ ಒಂದು ಬಾಕ್ಸ್ ಕೊಟ್ಟಿದ್ದೀನಿ. ಒಂದೊಂದು ಟೈಮಲ್ಲಿ ಅವನೇ ತುಂಬಿಡ್ತಾನೆ, ಒಂದೊಂದು ಟೈಮಲ್ಲಿ ಮೂಡಿ ಹಾಗೆ ಎಸ್ಬಿಟ್ಟಿರ್ತಾನೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಬಳ್ಕೊಂಡ್ಬಿಟ್ರೆ ಕೆಲಸ ಆಗೋಗುತ್ತೆ ನೋಡಿ ನಂದು. ಅವ್ನು ಮಲ್ಕೊಂಡ್ಮೇಲೆ ಇದೊಂದು ಫುಲ್ ಕೆಲಸ ಹಿಡಿದೋಗ್ಬಿಡುತ್ತೆ ನನಗೆ. ಎಲ್ಲನೂ ತೆಗೆದಿಟ್ಟು ಇವತ್ತು ಪರವಾಗಿಲ್ಲ, ಸ್ವಲ್ಪ ಹಾಕಿದ್ದಾನೆ. ಮಿಕ್ಕಿದ್ದು ಅವ್ನು ಡಿಪೆಂಡ್ ಅಪ್ ಮೂಡ್ ಮೇಲೆ ಹೋಗುತ್ತೆ. ಹೊರಗಡೆ ಇರೋ ಟಾಯ್ಸ್ ಎಲ್ಲ ತೊಗೊಂಡು ಬಂದು ಒಳಗಡೆ ಇಡ್ಬೇಕು ಅನ್ಸಿದ್ರೆ ಅದನ್ನು ಮಾಡ್ಬಿಡ್ತಾನೆ ಅವನು. ಮಲ್ಕೊಂಡಿರ್ತಾನಲ್ವ, ಮಲ್ಕೊಂಡಿರೋ 3 hours ಮಲ್ಕೊತಾನೆ ಅವನು. ಮಲ್ಕೊಂಡಿರೋ ಟೈಮ್ ಹೆಂಗೆ ಓಡ್ಬಿಡುತ್ತೆ ಅಂದರೆ, ಕೆಲ್ಸದೊಳಗೆ ಅದು 3 ತಾಸು ಟೈಮ್ ಆಗಿರೋದೇ ಗೊತ್ತಾಗಲ್ಲ. 3 hours ಹೇಗಾಗಿರುತ್ತೋ ಬೇಗನೆ ಆಗೋಗ್ಬಿಟ್ಟಿರುತ್ತೆ. ಈ ಥರ ಹೋಗಿ ಈ ಥರ ರಪ್ ಅಂತ ಪಾಸ್ ಆಗಿಬಿಡುತ್ತೆ ನೋಡು. ಅಷ್ಟರಲ್ಲಿ ಎದ್ದೇ ಬಿಟ್ಟಿರ್ತಾನೆ. ಅವ್ನು ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೂ ಟೈಮ್ ಇರಲ್ಲ. ಆ ಥರ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ನೋಡಿ ಕೆಲಸದಲ್ಲಿ. ಕಸ ಬಳ್ಕೊತಾ ಇದ್ದೀನಿ ನೋಡಿ. ಕಸ ಎಲ್ಲ ತುಂಬಿಕೊಂಡು ಎಲ್ಲ ಕೆಲಸ ಆದಮೇಲೆ ಹೊಡೆದಾಯ್ತು, ಕಸ ಎಲ್ಲ ಹೊಡೆದಾಯ್ತು. ಸನಿ ಮಲ್ಕೊಂಡಿದ್ದಾನೆ. ನೋಡಿ ಬನ್ನಿ, ಮಲ್ಕೊಂಡಿದ್ದಾನೆ ಅವನು. ನೋಡ್ತಿರ್ಬೋದು. ಎದ್ಬಿಡ್ತಾನೆ ಮತ್ತೆ ಮಾತಾಡಿದರೆ. ಬೆಳಗ್ಗೆ ಅವನಿಗೋಸ್ಕರ ಅಂತೇಳಿ ಸ್ವಲ್ಪ ಅನ್ನ ಅಂತೇಳಿ ಸ್ವಲ್ಪ ಅವನು ಟೊಮೊಟೊ ಚಟ್ನಿನ ಇಷ್ಟಪಡ್ತಾನೆ. ಟೊಮೊಟೊ ಚಟ್ನಿ ಅನ್ನ ಮಾಡಿದ್ದೆ ನೋಡಿ. ಕೆಲಸ ಕೂಡ ಎಲ್ಲ ಆಗಿದೆ. ಸ್ವಲ್ಪ ಪಾತ್ರೆ ಮಿಕ್ಕಿದ್ದಾವೆ, ಅದನ್ನೊಂದು ಸ್ವಲ್ಪ ತೊಳ್ಕೊಂಡು ಬಿಡಬೇಕು. ಇವಾಗೇನಿಲ್ಲ, ಕೆಲಸ ಎಲ್ಲ ಆಗ್ಬಿಟ್ಟಿದೆ ಅಲ್ವಾ. ಸ್ವಲ್ಪ ನಂದು ಕೆಲಸ ಎಲ್ಲ ಆಗೋಗಿದೆ ಅಲ್ವಾ. ನಾನು ಸ್ವಲ್ಪ ಫೇಸ್ ಒಂಥರ ಟ್ಯಾನ್ ಆದಂಗಿತ್ತು, ಹಂಗಾಗಿ ಸ್ವಲ್ಪ ಮಾಸ್ಕ್ ಹಾಕೊಳ್ಳೋಣ ಅಂತ ಹಾಕೊತಿದ್ದೀನಿ. ಬನ್ನಿ. ಒಂದು ಅರ್ಧ ಟೊಮೆಟೊಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟೇ. ಅದಕ್ಕಿಂತ ಮುಂಚೆ ಫೇಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದುಬಿಡ್ಬೇಕು. ಸ್ವಲ್ಪ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಸ್ಕಿನ್ನು, ಹಾಗಾಗಿ ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೊತ ಇದ್ದರೆ ಅವಾಗವಾಗ ಸರಿ ಹೋಗುತ್ತೆ ನೋಡಿ. ಇವಾಗ ಸ್ವಲ್ಪ ಚಳಿಗಾಲ ಅಲ್ಲ, ಮತ್ತೊಂದಿಷ್ಟು ಫುಲ್ ಡ್ರೈ ಅನಿಸುತ್ತೆ. ನಾನು ಜಾಸ್ತಿ ಏನು ಮಾಡಲ್ಲ, ಇದೊಂದು ಬಿಟ್ಟರೆ ಏನು ಯೂಸೇ ಮಾಡಲ್ಲ. ಸನಿ ಹುಟ್ಟಿದಿಂದ ಇದನ್ನು ರೇರ್ ಆಗೋಗ್ಬಿಟ್ಟಿದೆ. ಯಾವಾಗೋ ಒಂದು ಸಲ ಟೈಮೇ ಇರಲ್ಲ. ಬನ್ನಿ ಮಾಡೋಣ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ, ಆರಾಮ್ಸೆ ಮಾಡ್ಕೋಬೋದು. ಯಾವುದೇ ಸ್ಕಿನ್ನರ್ಗಾದ್ರೂ ನಡೆದು ಹೋಗುತ್ತೆ ಇದು. ಜಸ್ಟ್ ಒಂದು ಟೊಮೊಟೊ ಚಿಕ್ಕದಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತಿಕ್ಕೊಂಡ್ರೆ ಬ್ರೈಟಾಗಿ ಕಲರ್ ಕೂಡ, ಅಂದರೆ ಕಲರ್ ಬರ್ತದ ಅಂತ ಹೇಳಲ್ಲ, ಬಟ್ ಏನಾಗುತ್ತಂದರೆ ನಮ್ಮದು ಸ್ಕಿನ್ನಲ್ಲಿರೋ ಎಲ್ಲ ಅದಿದು ಹೋಗುತ್ತಲ್ವ ಟ್ಯಾನ್, ಹಂಗಾಗಿ ಸ್ವಲ್ಪ ಬ್ರೈಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗ್ತೀವಿ ನೋಡಿ. ನೀವು ಕೈಗೆ ಕೂಡ ಮಾಡ್ಕೋಬೋದು. ನನಗೆ ಈಗ ಕೈ ಮಾಡ್ಕೋಷ್ಟು ಟೈಮ್ ಇಲ್ಲ. ಅವನು ಎದ್ಬಿಟ್ರೆ ಇದನ್ನು ಮುಖ ತೊಗೊಂಡು ಬಿಡ್ಬೇಕಾಗುತ್ತೆ ನಾನು. ಇವಾಗ ತಾನೇ ಮಲ್ಕೊಂಡಿದ್ದಾನೆ. ಇವಾಗ ಫುಲ್ ಆಗೋಗಿದೆ. ಬನ್ನಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ನೋಡಿ, ತೊಳ್ಕೊಂಡು ಬಂದೆ. ಆಲ್ಮೋಸ್ಟ್ ಅಲ್ಲಿ ತಣ್ಣೀರಲ್ಲೇ ತೊಳ್ಕೊಬೇಕು ಫೇಸು. ನನಗೆ ಅಷ್ಟೊಂದು ಫೇಸ್ ಕೇರ್ ಮಾಡೋದು ನಂಗೆ ಗೊತ್ತಿಲ್ಲ. ನೋಡ್ತಿರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ.
ಇವಾಗ ಸ್ವಲ್ಪ ಸ್ಕಿನ್ ಬ್ರೈಟ್ ಅನ್ನಿಸ್ತಾ ಇದೆ ಅಲ್ವಾ, ಸ್ವಲ್ಪ ಎಲ್ಲನೂ ಅನಿಸುತ್ತೆ, ಯಾಕಂದರೆ ನಾವು ಅರಿಶಿನ ಹಾಕಿ ಉಜ್ಜಿರ್ತೀವಲ್ವ, ಹಾಗಾಗಿ ಆಯಿತು ನೋಡಿ. ಮುಖ ತೊಳ್ಕೊಂಡದ್ದಾಯಿತು, ಎಲ್ಲ ಫೇಸ್ ಪ್ಯಾಕ್ ಹಾಕ್ಕೊಂಡದ್ದಾಯಿತು. ಒಂಥರ ಫುಲ್ ಫ್ರೆಶ್ ಅನ್ನಿಸ್ತಾ ಇದ್ದೀನಿ. ಇನ್ನೊಂದು ಏನಂದರೆ ತಣ್ಣೀರಲ್ಲೇ ಮುಖ ತೊಕ್ಕೋಬೇಕು, ಅಂದರೆ ಸ್ವಲ್ಪ ಕೂಲ್ ಅನಿಸುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ನೆಗಡಿ ಬರೋರಿಗೆ, ಅಲರ್ಜಿ ಇರೋರಿಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ತಗೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಮತ್ತೆ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ನಾನು ಒಂದು ಸ್ಟಿಕ್ಕರ್ ಹಚ್ಕೊಂಡು ಒಂದು ಲೈಟಾಗಿ ಜುಡಿಯೋ ಲಿಪ್ಸ್ಟಿಕ್ ಹಾಕೊತೀನಿ. ನನ್ನ ಒಂದು ಫೇವ್ರೆಟ್ ಲಿಪ್ಸ್ಟಿಕ್. ನಾನು ಎಲ್ಲಾದರೂ ಹೊರಗಡೆ ಹೋದರೆ ಇದೇ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀನಿ ನೋಡಿ. ಒಂಥರ ಲೈಟಾಗಿರುತ್ತೆ ಶೇಡ್ ನೋಡಿ, ಒಂಥರ ಲೈಟ್ ಕಲರು, ಜಾಸ್ತಿ ಓವರ್ ಅನಿಸಲ್ಲ. ಹಾಗೆ ಕ್ಯಾಮ್ರಾ ನಾನು ಲಾಗ್ ಮಾಡಬೇಕಾದ್ರೂ ಇದೇ ಲಿಪ್ಸ್ಟಿಕ್ ಹಾಕ್ಕೊಂಡಿರ್ತೀನಿ, ಯಾಕಂದರೆ ಕ್ಯಾಮ್ರಾ ನಮ್ಮದು ಏನು ನಾವು ಲಿಪ್ಸ್ಟಿಕ್ ಹಚ್ಕೊಂಡಿರ್ತೀವಲ್ಲ ಅದ್ರ 20% ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಓಕೆ ಕ್ಯಾಮ್ರಾ ಫೇಸಿಗೆ ಸೆಟ್ ಆಗುತ್ತಂತೆ. ಸಾರಿ, ಗಾಡಿ ಓಡಾಡ್ತಾ ಇತ್ತು, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ನನಗೆ, ಅದಕ್ಕೆ ಆಫ್ ಮಾಡಿದೆ ವಿಡಿಯೋ. ಕ್ಯಾಮ್ರಾ ಫೇಸ್ಗೂ ಸೆಟ್ ಆಗಿಬಿಡುತ್ತೆ ಲಿಪ್ಸ್ಟಿಕ್ಕು, ಜಾಸ್ತಿ ಅನಿಸಲ್ಲ ಅಂದ್ಬಿಟ್ಟು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಫಂಕ್ಷನ್ ಟೈಮೆಲ್ಲ ಬೇರೆ ಯೂಸ್ ಮಾಡ್ತೀನಿ, ಅದು ಬೇರೆ. ಮತ್ತು ರಾತ್ರಿಲಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊತಿದ್ದೀನಿ. ಮುಂಚೆನೇ ಕಟ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಬೇಗ ಆಗಿಬಿಡುತ್ತೆ. ಹಾಗಾಗಿ ಈರುಳ್ಳಿ ಎಲ್ಲ ಹೆರ್ಚ್ಕೊತಿದ್ದೀನಿ. ಈರುಳ್ಳಿ ಅಂದರೂ ತುಂಬಾ ಕಾಕಿದ್ದವು, ಹೆರ್ಚೋಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ನೀರಲ್ಲಿ ಹಾಕ್ಬಿಟ್ಟು ಹೆರ್ಚ್ಕೊಳ್ಬೋದಾಗಿತ್ತು. ಬಟ್ ಮುಂಚೆ ನಾನು ತಂದಿರೋ ಈರುಳ್ಳಿ ಈ ಥರ ಎಲ್ಲ ಇರ್ತಿರ್ಲಿಲ್ಲಲ್ವ, ನಾರ್ಮಲಾಗಿ ಕಟ್ ಮಾಡ್ಕೊತಾ ಇದ್ದೆ. ಇದಂತೂ ತುಂಬಾ ಕಾಕಿತ್ತಲ್ವಾ, ಹಾಗಾಗಿ ತುಂಬಾ ಕಷ್ಟ ಆಗ್ತಾಯಿತ್ತು ನೋಡು. ಕಷ್ಟಪಟ್ಕೊಂಡು ಹೆರ್ಚ್ತಾ ಇದ್ದೆ, ಅದರಲ್ಲಿ ತುಂಬಾ ಹೆರ್ಚ್ಬೇಕಾಗಿತ್ತು. ನೆಕ್ಸ್ಟ್ ನಾನು ಚಪಾತಿ ಮಾಡಿಬಿಡೋಣ ಅಂತೇಳಿ, ಮಸಾಲ ಚಪಾತಿ ಮಾಡೋಣ ಅಂತೇಳಿ ಚಪಾತಿಗೆ ಏನೇನು ಬೇಕು ಅದನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಗೋಧಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಮೇನ್ ನಾವು ಮಸಾಲ ಚಪಾತಿ ಅದು ಮಾಡಬೇಕಂದ್ರೆ ಉಪ್ಪು ಇಂಪಾರ್ಟೆಂಟ್ ಅಲ್ವಾ, ನಾನು ಅದಕ್ಕೆ ಈ ಸಲ ಫಸ್ಟ್ಗೆ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನೋಡ್ತಿರ್ಬೋದು. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊತೀರ ಒಂದು ಹಾಫ್ ಈರುಳ್ಳಿ, ಮತ್ತು ಚಿಕ್ಕದಾಗಿದ್ದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಒಂದು ಸೂಡು ಕೊತ್ತಂಬರಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲ ದೊಡ್ಡದಾಗಿ ಕಟ್ಟಿದ್ರು ಯಾವ ಥರ ನಿಮಗೆ ಇದಾಗುತ್ತೆ ಆ ಥರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ಅರಿಶಿನ ಆ್ಯಂಡ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಹೋಳಿಗೆ ಅದಕ್ಕೆ ಏನಿರುತ್ತಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಇದನ್ನು ಪ್ಲಾಸ್ಟಿಕ್ ಪೇಪರಲ್ಲಿ ತಟ್ಟಬೇಕಾಗುತ್ತೆ. ಚಪಾತಿ ಸೈಜಲ್ಲಿ ಮಾಡ್ಕೋಬೋದು, ಬಟ್ ಈರುಳ್ಳಿ ಎದ್ದೊಳೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹೋಳ್ಗೆ ಹಿಟ್ಟು ನಾದ್ಕೊತೀವಲ್ವ ಅದಕ್ಕೆಲ್ಲ ನಾದ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ. ಆಮೇಲೆ ತುಂಬಾ ಸಖತ್ತಾಗಿರುತ್ತೆ ಇದು ರೆಸಿಪಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡ್ತಿರ್ಬೋದು ಆಲ್ರೆಡಿ ನಾನು ಇದನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಆದರೂ 10 ಮಿನಿಟ್ಸ್ ಆದರೂ ಸೈಡಿಗೆ ಎತ್ತಿಟ್ಬಿಡಬೇಕು. ಚೆನ್ನಾಗಿ ನೆಂದ್ಬಿಡುತ್ತೆ ಅದು. ನೆಂದಾಗ ಮಾತ್ರ ಇನ್ನೂ ಸಖತ್ತಾಗಿ ಮೃದುವಾಗಿ ಬರುತ್ತೆ. ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ನೆಕ್ಸ್ಟ್ ದಪ್ಪ ಆದರೂ ಮಾಡ್ಕೋಬೋದು ನೋಡಿ. ಇನ್ನು ಈ ಕಡೆ ನಾನು ಸೋಯಾಬೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೋಯಾಬೀನ್ ಕರ್ರಿ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಸೋಯಾಬೀನ ಒಂದು 10 ಮಿನಿಟ್ಸ್ ನೀರಲ್ಲಿ ಹಾಕಿಟ್ಬಿಡ್ಬೇಕಲ್ವ, ಹಂಗಾಗಿ ಹಾಕಿಡ್ತಾ ಇದ್ದೀನಿ ನೋಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಇದು ಮುಂಚೆನೇ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ, ಗೊತ್ತಿಲ್ಲ. ಹಂಗಾಗಿ ಇನ್ನೊಂದು ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ.
ನಾನು 2-3 ಥರ ಸೋಯಾಬೀನ್ನ ಮಾಡ್ತೀನಿ. ಅದರಲ್ಲಿ ನಾನು ಯಾವ ಥರ ಶೇರ್ ಮಾಡ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬೇಕಾಗುತ್ತೆ ಒಂದು 10 ಮಿನಿಟ್ಸ್ ಎಲ್ಲ. ನೀಟಾಗಿ ನೆನೆಸ್ಲಿಲ್ಲ ಅಂದರೆ ಫುಲ್ ಗಟ್ಟಿ ಗಟ್ಟಿ ಅದೇ ಥರನೇ ಇರುತ್ತೆ, ಅದು ಚೆನ್ನಾಗಿ ಆಗಲ್ಲ. ಸ್ವಲ್ಪ ಒಂದು 10 ಮಿನಿಟ್ಸ್ ತನಕ ಆದರೂ ಸ್ವಲ್ಪ ಗಟ್ಟಿಯಾಗಿ ನೆನೆಸ್ಬೇಕಾಗುತ್ತೆ ನೋಡಿ. ನೆನೆಸಿದ ತಕ್ಷಣ ಅದು ನೆನ್ಸಕ್ಕೆ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಒಂದು ಬೌಲಲ್ಲಿ ಆಲೂಗಡ್ಡಿನ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂಥರ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಒಂದು ತುರಿದಿರೋ ಒಂದು ಆಲೂಗಡ್ಡಿನ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ, ತುರಿದಿಲ್ಲ, ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಬೇಕಿದ್ರೆ ನೀವು ಅರಿಶಿನ ಕೂಡ ಹಾಕೋಬೋದು. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡಿಲ್ಲ. ಆಮೇಲೆ ಇದು ಕಡಲೆ ಹಿಟ್ಟು ಇರುತ್ತಲ್ವ, ಅದನ್ನು 1 ಸ್ಪೂನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಏನು ಆಲೂಗಡ್ಡೆಗೆ ಅಷ್ಟೇ ಅಪ್ಲೈ ಆಗೋ ಥರ ಅದನ್ನು ನೀಟಾಗಿ ಎಲ್ಲನೂ ಕಡಲೆ ಹಿಟ್ಟನ್ನ ಈ ಥರ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕಾಗುತ್ತೆ ನೋಡಿ. ಎಲ್ಲನೂ ಕ್ಲೀನಾಗಿ ಅಪ್ಲೈ ಆಗಬೇಕಾಗುತ್ತೆ ನೋಡಿ ಈ ಥರ. ನಾನು ಒಂದು ಹೊಸ್ದಾಗಿ ಟ್ರೈ ಮಾಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಯಾವುದೇ ಬೇರೆ ಕಾರ್ನ್ಫ್ಲವರ್ ಹಿಟ್ಟಾಗಲಿ ಅದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಹಾಕ್ಕೊಂಡಿಲ್ಲ. ಜಸ್ಟ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮಾತ್ರ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ, ಟ್ರೈ ಮಾಡೋಣ ಹೊಸ್ದಾಗಿ ಅಂದ್ಬಿಟ್ಟು. ನೋಡ್ತಿರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಜಾಸ್ತಿ ನೀರು ಹಾಕ್ಬಿಟ್ರೆ ಬಜ್ಜಿ ಆಗಿಬಿಡುತ್ತೆ, ಆಲೂ ಬಜ್ಜಿ ಆಗ್ಬಿಡುತ್ತೆ ಅದು. ಹಾಗಾಗಿ ಆ ಥರ ಬೇಡ ಅಂದ್ಬಿಟ್ಟು ಜಸ್ಟ್ ಚಿಪ್ಸ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಆಲ್ರೆಡಿ ರೆಡಿ ಆಗಿಬಿಡ್ತು. ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡೋಣ, ಒಂದು 10-15 ಮಿನಿಟ್ಸ್ ಎಲ್ಲ ಅದು ಚೆನ್ನಾಗಿ ಎಲ್ಲನೂ ಹೀರ್ಕೊಂಡು ಬಿಡಲಿ ಅಂದ್ಬಿಟ್ಟು, ಖಾರ ಉಪ್ಪು ಎಲ್ಲ. ಇನ್ನು ಈ ಕಡೆ ಟೊಮೊಟೊ ಚೆನ್ನಾಗಿ ಹೆರ್ಚ್ಕೊತಾ ಇದ್ದೀನಿ, ಅದೇ ಕರ್ರಿ ಮಾಡ್ಕೊಳ್ಳೋಕ್ಕೋಸ್ಕರ. ನೀಟಾಗಿ ನಾನೇನು ಟೊಮೊಟೊನ ಫ್ರೈ ಮಾಡ್ತಾ ಇಲ್ಲ, ಹಸಿ ಟೊಮೊಟೊನೇ ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ, ಸೋಯಾಬೀನ್ ಕರ್ರಿ ಮಾಡ್ಬೇಕಂತೇಳಿ. ನೀವು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸರ್ಗೆ ಹಾಕಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಟೊಮೊಟೊನೇ ಮಿಕ್ಸರ್ಗೆ ಹಾಕ್ಕೊಂಡು ಬಿಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾವ ಥರ ಆದರೂ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಆ ಥರ ಮಾಡಿಕೊಂಡ್ರೆ ಬೇಗನೆ ರೆಡಿ ಆಗೋಯಿತು. ಮಿಕ್ಸರ್ಗೆ ಹಾಕೊಂಡ್ಮೇಲೆ ಈಗ ಕರ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾರ್ಮಲ್ ಆಗಿ 1 2 ಸ್ಪೂನ್ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಎಲ್ಲನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಕಾದರೆ ಸಾಸಿವೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಕರಿಬೇವು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನೆಕ್ಸ್ಟ್ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಈರುಳ್ಳಿನ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಬೇಗನೆ ಫ್ರೈ ಆಗುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಈರುಳ್ಳಿ ಎಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಉಪ್ಪು ಹಾಕೋದ್ರಿಂದ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಈರುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನಾವೇನು ಟೊಮೊಟೊ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಹಸಿ ವಾಸನೆ ಹೋಗೋ ತನಕನೂ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ನಾವಿಲ್ಲಿ ಟೊಮೊಟೊ ಹಾಗೆ ಹಾಕ್ಕೊಂಡಿದ್ವಲ್ವ, ಅದಕ್ಕೆ ಅದು ಈ ಟೈಮಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಹೋಗೋ ತನಕ ಮೇಲೆ ಸ್ವಲ್ಪ ಎಣ್ಣೆ ಬರುತ್ತೆ, ಅಲ್ಲಿವ ತನಕನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ನೀವು ಬೇಕಾದರೆ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಕೂಡ ಮಿಕ್ಸರ್ಗೆ ಆ್ಯಡ್ ಮಾಡಿ ಹಾಕ್ಕೋಬೋದು. ಕಲರ್ ಸ್ವಲ್ಪ ಕೆಂಪಗೆ ಬರುತ್ತೆ ಟೊಮೊಟೊ ಜೊತೆಗೆ, ಕೂಡ ಮಾಡ್ಬೋದು ನೀವು. ನಾನು ಬರೀ ಟೊಮೊಟೊನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಹಾಕೋರು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿ ಮಿಕ್ಸರ್ಗೆ ಹಾಕ್ತಾರೆ, ಸ್ವಲ್ಪ ಕಲರ್ ಚೇಂಜಸ್ ಬರುತ್ತೆ ಅಂತ. ನಾನು ಒಣ ಖಾರನೇ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಯಾವುದೇ ಮೆಣಸಿನ್ಕಾಯಿನ ನಾನು ಹಾಕಿಲ್ಲ ಇಲ್ಲಿ. ಬರೀ ಟೊಮೊಟೊ ಹಾಕಿದ್ರಿಂದ ಒಂಥರ ವೈಟ್ ಅನ್ನಿಸ್ತಾ ಇದೆ ಪೇಸ್ಟು.
ಹಾಗೆ ನೋಡ್ತಿರ್ಬೋದು ಇಲ್ಲಿ ನಾನು ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಮಿಕ್ಕಿದ್ದು ಜಾರ್ ಕ್ಲೀನ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕುದೀತಾ ಇದೆ ನೋಡ್ತಿರ್ಬೋದು ನೀವು. ಇವಾಗ ಏನು ಮಾಡಬೇಕಂದ್ರೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಅರಿಶಿನ ಹಾಕ್ಕೊಂಡು ಖಾರ ಹಾಕೋರಿ. ಎಷ್ಟು ಬೇಕಷ್ಟು ಅಚ್ಚದ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಉಕ್ಕು ಬರೋವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೋಡಿ. ನೀರು ಹಾಕ್ಕೊರಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಉಕ್ಕು ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಎಷ್ಟು ಬೇಕಾದರೂ ಕುದಿಸಿದ್ರೆ ಏನೂ ಆಗಲ್ಲ. ಮಸಾಲ ಆ ಥರ ಅಂತೇನೂ ಸೀದೋಗೋ ಥರ ಚಾನ್ಸ್ ಇಲ್ಲ. ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ತಿರ್ಸ್ಕೊತ ಇರಿ. ತೆಳ ಹಿಡಿಬಾರ್ದು. ಇದು ಏನಂದರೆ ಒಂಥರ ಪನ್ನೀರ್ ರೆಸಿಪಿ ಥರಾನೇ ಬರುತ್ತೆ. ಸೇಮ್ ಸಿಮಿಲರ್ ಹಂಗೆ ಬರುತ್ತೆ. ನೋಡ್ತಿರ್ಬೋದು ನೀವು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಕಡೆ ನಾವು ಸೋಯಾಬೀನ್ನ ನಾವು ಖಾರ, ಮೊಸರು ಆ್ಯಂಡ್ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಬಿಟ್ಟಿರ್ತೀವಿ. 15 ಮಿನಿಟ್ಸ್ ಎಲ್ಲ ನೆನೆಬಿಟ್ಟಿದ್ದೆ. ಅದು ಚೆನ್ನಾಗಿ ಖಾರ ಉಪ್ಪೆಲ್ಲ ಹೀರ್ಕೋಬೇಕಾಗುತ್ತಲ್ವ ಸೋಯಾಬೀನಲ್ಲಿ. ಹಂಗಾಗಿ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ, ಸ್ಕಿಪ್ ಆಗಿ ಹೋಗಿದೆ ಎಲ್ಲೋ. ಅದನ್ನು ಈ ಥರ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಆಗ ತಾನೇ ಎಲ್ಲನೂ ಹೀರ್ಕೊಂಡು ಬಿಡುತ್ತೆ ಅದು ಉಪ್ಪು ಖಾರ ಎಲ್ಲನೂ ಸೋಯಾಬೀನ್. ಇಲ್ಲಾಂದರೆ ಸಪ್ರೇಟ್ ಸೋಯಾಬೀನ್ ತಿಂದರೆ ಸಪ್ಪಗಾಗುತ್ತೆ ಅದ್ರೊಳಗೆ. ಹಾಗಾಗಿ ಇದು ರೆಡಿ ಆಗಿದೆ ನೋಡಿ. ಇದಕ್ಕೆ ಸೋಯಾಬೀನೇನು ನಾನು ಮೊಸರು ಹಾಕಿ ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕೊತಾ ಇದ್ದೀನಿ ನೋಡಿ. ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನೋಡ್ತಿರ್ಬೋದು ನೀವು. ಅದೇನಾಗ್ಬಿಡ್ತಂದರೆ ನನಗೆ ಕ್ವಾಂಟಿಟಿ ಗೊತ್ತೇ ಆಗಲಿಲ್ಲ, ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು. ಒಂದು ಇಬ್ಬರು ತಿನ್ನೋ ಬದಲು ಸ್ವಲ್ಪ ನಾಲ್ಕು ಜನ ತಿನ್ನೋಷ್ಟು ಆಗ್ಬಿಟ್ಟಿತ್ತು. ನನಗೆ ಜಾಸ್ತಿ ಮಾಡ್ಬಿಟ್ನಲ್ಲ ಅಂತ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ, ನನಗೆ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಸೋಯಾಬೀನ್ದು. ಸ್ವಲ್ಪನೇ ನೆನೆಸಿಟ್ಟಿದ್ದೆ, ಆದರೂ ಜಾಸ್ತಿನೇ ಆಗೋಯ್ತದು. ಇಲ್ಲಿ ರೆಡಿ ಆಗೋಯ್ತು ನೋಡಿ. ಇನ್ನು ಈ ಕಡೆ ನಾನು ಚಿಪ್ಸ್ನ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಆಯಿತು ಇದಂತೂ. ನಾನು ಯಾವ ಥರ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಮನೇಲಿ ಹೀಗೆ ಟ್ರೈ ಮಾಡಿ ನೋಡಿ. ಶಾರ್ಟ್ ಟೈಮಲ್ಲಿ ಆಗೋಗ್ಬಿಡುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಉಪ್ಪು ಖಾರ ಕೂಡ ಸಖತ್ತಾಗಿ ಬರುತ್ತೆ. ಜಾಸ್ತಿ ಆಯಿಲ್ ಕೂಡ ಹಿಡಿಯಲ್ಲ. ಈ ಥರ ಮಾಡೋದ್ರಿಂದ ಎಣ್ಣೆ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಮಾಡೋದು. ಬರೀ ಆಲೂಗಡ್ಡೆ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಅಂಶ ಹಿಡ್ಕೊಂಡು ಬಿಡುತ್ತೆ ಆಲೂಗಡ್ಡೆಯಲ್ಲಿ. ಈ ಥರ ಮಾಡೋದ್ರಿಂದ ಎಣ್ಣೆ ಕಡಿಮೆ ಹಿಡಿಯುತ್ತೆ ಅಂದ್ಬಿಟ್ಟು ಮಾಡಿದ್ದೆ ನೋಡಿ. ಇವಾಗ ಅದು ಕೂಡ ಆಗೋಯ್ತು ನೋಡಿ. ಇನ್ನು ಈ ಕಡೆ ನಾನೇನು ಚಪಾತಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ನಾನು ಈ ಥರ ಚೆನ್ನಾಗಿ ಸ್ವಲ್ಪ ಲಟ್ಟಿಸ್ಕೊಂಡು ಇನ್ನು ಸ್ವಲ್ಪ ನಮ್ಮ ಶೇಪಿಗೆ ಯಾವ ಥರ ಶೇಪಿಗೆ ಬೇಕೋ ಆ ಥರ ಕೈಯಿಂದ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ವ ಹೋಳಿಗೆ ಹದದಲ್ಲಿ ಮಾಡ್ಕೋಬೇಕಂತ, ಆ ಥರನೇ ಕೈಯಿಂದನೇ ಲಟ್ಸ್ಕೋಬೇಕು ನೋಡಿ. ಈಗ ರೆಡಿಯಾಗಿ ಹೋಗಿದೆ ನೋಡಿ ಅದು ಕೂಡ. ಇವಾಗ ನೀಟಾಗಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ, ನನ್ನ ಅಡುಗೆ ರೆಸಿಪಿಗಳು ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡ್ತಿರ್ಬೋದು ಅಡುಗೆ ಎಲ್ಲ ಆಗೋಗಿದ್ದೆ, ಇನ್ನೇನು ತಿನ್ನೋದಷ್ಟೇ ಬಾಕಿ ಇದೆ. ತುಂಬಾ ಖುಷಿ ಆಗುತ್ತೆ ನನಗೆ. ನೀವು ಸಪೋರ್ಟ್ ತುಂಬಾ ನಿಮ್ಮ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ನನಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಡುಗೆ ಎಲ್ಲನೂ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತೇಳಿ ಕಮೆಂಟ್ ಹಾಕಿ. ಹಾಗೆ ನೋಡ್ತಿರ್ಬೋದು ನೀವು 1K ಸಬ್ಸ್ಕ್ರೈಬ್ಗೆ ಕೇವಲ 100 ಮಾತ್ರ ಬಾಕಿ ಇದೆ. ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿ. ಎಲ್ಲನೂ ಡೆಕೋರೇಟ್ ಮಾಡ್ತಾ ಇದ್ದೀನಿ ನೋಡು. ಡೈಲಿ ಯಾವ ಥರ ಮಾಡ್ತೀನಿ ಅದೇ ಥರನೇ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.